ತಮ್ಮ ಸಾಯೋದಕ್ಕೆ ಪೊಲೀಸರೇ ಕಾರಣ ಸರ್. ಇಂಥವ್ರನ್ನೆಲ್ಲ ಗುಂಡು ಹೊಡಿಬೇಕು, ಅವ್ರಿಗೆಲ್ಲ ಇವ್ರು ಹೊಡಿಬೇಕು. ಕಿಡ್ನಿ 2 ಫೇಲ್ ಆಗಿದೆ ಅಂದರು, ಆಮೇಲೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂದರು. ನಡ್ಕೊಂಡೋಗಿ ಚೆನ್ನಾಗೋದು ಅವನಿಗೆ ಒಂದೇ ದಿನ ಹೆಂಗೆ ಆಗುತ್ತೆ ಸಾಧ್ಯ ಸರ್? ಇವರು ಜೈಲವರೇ ಕಾರಣ, ಇದಕ್ಕೆ ಪೊಲೀಸರೇ ಕಾರಣ. ಸೀನಿಯರ್ ಡಾಕ್ಟ್ರು ಒಬ್ಬರು ಇಲ್ಲ, ಎಲ್ಲ ಜೂನಿಯರ್ಗಳೇ. ನಾನು ಕೇಳಿದ್ರೆ ನಾನು MBBS ಮಾಡಿಲ್ಲ ಅಂತ ನನಗೆ ಹೇಳ್ತಾರೆ. ಪಂಪ್ ತೊಗೊಂಡು ಇಳಿತಾ ಇದ್ದೀರಲ್ಲ, ನೀವು ವೆಂಟ್ರಿಲೇಟರ್ ಸಪೋರ್ಟ್ ಇದೆ, ಅವ್ನು ಬದುಕೋದು ಕಷ್ಟ ಅಲ್ಲ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಇದೆ ಅಲ್ವಾ ಇದ್ದಿದ್ದು. 45 ಮಿನಿಟ್ಸ್ಗೆ ವೆಂಟಿಲೇಟರ್ ತೆಗೆದಿದ್ದಾರೆ, ಆಗಲೇ ಸತ್ತೋಗಿದ್ದಾನೆ. ಸುಮ್ಮನಾದ್ರೂ ಬ್ಲಡ್ ತಗೊಳ್ಳೋದು, ಅಲ್ಲಿ ಟೆಸ್ಟಿಂಗ್ ಇಲ್ಲಿ ಟೆಸ್ಟಿಂಗು, 36 ಟೆಸ್ಟಿಂಗ್ ಮಾಡ್ತಿದ್ದಾರೆ, ಬ್ಲಡ್ಡೇ ಎಲ್ಲ ಎಳೆದುಬಿಟ್ಟಿದ್ದಾರೆ. ಕ್ಯಾರ್ ಹಾಸ್ಪಿಟ್ಲ್ ಅಂತ ಗೌರ್ಮೆಂಟಿಂದ ಜನಕ್ಕೆ ಬಡವರಿಗೆ ಒಳ್ಳೇದಾಯ್ತು ಅಂತ ತೊಗೊಬಂದು ಅಡ್ಮಿಟ್ ಮಾಡೋದು. ಜೈಲ್ ಕಡೆಯಿಂದ ಬಂದು ಅಡ್ಮಿಟ್ ಮಾಡಿರೋರಿಗೆ ಟ್ರೀಟ್ಮೆಂಟ್ ಮಾಡೋ ಲಾಯಕ್ಕಿಲ್ಲ ಅಂದಮೇಲೆ ಏನಕ್ಕೆ ಮಾಡಿದ್ರು ಕ್ಯಾರ್ ಹಾಸ್ಪಿಟ್ಲ್ ಇದು? ಇಲ್ಲೂ ವೇಸ್ಟ್. ಇಲ್ಲೂ ಡಾಕ್ಟ್ರುಗಳು ನಾಲಾಯಕ್ಗಳು, ಇವ್ರು ಏನು ಓಪ್ಲೆಸ್ಗಳು. ಇವರು ನಂಬ್ಕೊಂಡು ಯಾರು ದಯವಿಟ್ಟು ಕ್ಯಾರ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಬೇಡಿ. ಇದೆಲ್ಲ ನೀವು ಜನಗಳು ಯಾರು ಕೇಳಿಲ್ಲ ಅಂದರೆ ಇನ್ನು ಮುಂದಕ್ಕೆ ಇನ್ನೂ ಅನಾಹುತ ಆಗೋದು ಚಾನ್ಸಸ್ ಇದೆ. ಸುಮಾರು ಜನ ಸಾಯಿಸ್ಬಿಡ್ತಾರೆ ಸರ್. ಒಂದು ಜೀವಕ್ಕೆ ಬೆಲೆ ಇಲ್ವ ಸರ್? ಸತ್ತು ಬಾಳಿ ಕೊಡ್ತಾರಲ್ಲ ಅವರು, ಹಿಂಗೆ ಮಾಡ್ಬೋದ ಸರ್? ಇದು ನ್ಯಾಯನ? ಇದು ನ್ಯಾಯನ ಸರ್? ನಿನ್ನೆ ಬೆಳಿಗ್ಗೆ ಅಂತಾರೆ ನಮ್ಮ ಹತ್ರ ಎಸ್ಕಾರ್ಟ್ ಇತ್ತಿಲ್ಲ, ನಾವು ತೋರಿಸಿಲ್ಲ. ಅವ್ನು ಚೆನ್ನಾಗಿದ್ದ ಅಂತಾನೆ, ಚೆನ್ನಾಗಿದ್ದವನು ಒಂದೇ ದಿನದಲ್ಲಿ ಡೆತ್ ಹೆಂಗಾಯ್ತಾನೆ. ಅವನು ಡಯಾಲಿಸಿಸ್ ಮಾಡಬೇಕು ಅಂದರು, ಕಿಡ್ನಿ 2 ಫೇಲ್ ಆಗಿದೆ ಅಂದರು, ಆಮೇಲೆ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂದರು. ಇನ್ನು ನಡ್ಕೊಂಡೋಗಿ ಚೆನ್ನಾಗೋದು ಅವನಿಗೆ ಒಂದೇ ದಿನ ಹೆಂಗೆ ಆಗುತ್ತೆ ಸಾಧ್ಯ ಸರ್? ಇದು ಏನೋ ಆಗಿದೆ, ಇದು ತನಿಖೆ ಮಾಡಬೇಕು. ಇವರು ಜೈಲವರೇ ಕಾರಣ, ಇದಕ್ಕೆ ಪೊಲೀಸರೇ ಕಾರಣ. ಇಲ್ಲಿ ಡಯಾಲಿಸಿಸ್ಗೆ ಮಾಡಬೇಕು ಅಂತ ಹೇಳಿದ್ರು, ಮಂಡ್ಯದಲ್ಲಿ ಇತ್ತಿಲ್ಲ. ಇವರು ಪೊಲೀಸವರು ಹ್ಯಾಂಡ್ ಓವರಲ್ಲಿ ಇರೋದ್ರಿಂದ ಇವರು ಒಂದು ಆಂಬುಲೆನ್ಸು ಅವ್ರದ್ದೇ ಮಾಡ್ಕೊಂಡು ಕರ್ಕೊರ್ಬೇಕಾಯ್ತು. ಅದು ಮಾಡಿಲ್ಲ, ಅದು ನಾವು ದುಡ್ಡು ಕೊಟ್ಬಿಟ್ಟು ನಮ್ಮ ಜೊತೇಲಿ ಅವರು ಎಸ್ಕಾರ್ಟ್ ಬಂದಿರೋದು ಎಲ್ಲ ಅವರೇ ಮಾಡಬೇಕಾಗಿರೋದು. ಇದಕ್ಕೆಲ್ಲ ಅವನಿಗೆ ಈ ಸತ್ತಿರೋದಕ್ಕೆ ಕಾರಣ ಪೊಲೀಸರೇ, ಜೈಲು ಅಧಿಕಾರಿಗಳೇ ಎಲ್ಲ ಇದಕ್ಕೆ ಕಾರಣ. ಅವರು ನನ್ನ ಹತ್ರ ಅದ್ರ ಎಲ್ಲ ದಾಖಲೆ ಇದೆ, ಅವ್ನು ಚೆನ್ನಾಗಿದ್ದ, ಅವ್ನು ಗಟ್ಬಿಟ್ಟು ಆಗಿದ್ದ ಅನ್ನತ್ತೆ ಹೇಳೋದಕ್ಕೆ ಅವರೇ ಕಾರಣ ಇದ್ದಾರೆ, ಅವರೇ ಮಾತಾಡ್ತಾರೆ ಸರ್. ಅವ್ನಿಗೇನಾದರೂ ಟಾರ್ಚರ್ ಮಾಡಿರ್ಬೇಕು ಸರ್, ಹೊಡೆದಿರ್ಬೇಕು. ಈಗ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಆಗ್ತಾರೆ? ನಾವು ಚೆನ್ನಾಗಿರೋ ಕಳಿಸಿರೋದು ಈಗ ಬಾಡಿ ಕೊಡ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಇವರೇ ಕಾರಣ. ಇಂಥವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬೇಕು, ಇವ್ರಿಗೆ ಗುಂಡು ಹೊಡಿಬೇಕು, ಅವ್ರಿಗೆಲ್ಲ ಇವ್ರಿಗೆ ಹೊಡಿಬೇಕು, ಇವರೇ ಮಾಡಿರೋದು. ಇದಕ್ಕೆಲ್ಲ ಕಾರಣ ನನ್ನ ತಮ್ಮ ಸಾಯೋದಕ್ಕೆ ಪೊಲೀಸರೇ ಕಾರಣ ಸರ್. ಅವ್ರ ಹೆಂಡತಿ ಮಕ್ಳಿಗೆ ಯಾರು ಸರ್ ಇದ್ದಾರೆ? ಚಿಕ್ಕ ಮಕ್ಕಳಿದ್ದಾರೆ, ಅವನು ಹಾಸ್ಪಿಟ್ಲಿಗೆ ತೋರಿಸ್ಬೇಕಲ್ವ ಸರ್? 1 ವಾರದಿಂದ ಎಸ್ಕಾಟ್ ಇಲ್ಲ ಅಂತೆ. ಸೊ ಅದು ಜೈಲು ಏನಕ್ಕೆ? ಎಸ್ಕಾಟ್ ಇಲ್ಲ ಅಂತ ಹೇಳಿದ್ಮೇಲೆ ಜೈಲು ಏನಕ್ಕೆ? ಎಸ್ಕಾಟ್ ಬೇಕಲ್ವ ಸರ್? ಇದಕ್ಕೆ ಹತ್ರ ಕೊಡಲಿ ಸರ್, ನಮಗೆ ನ್ಯಾಯ ಬೇಕು ಸರ್. ಬೆಳಿಗ್ಗೆ 11:30 ಕರ್ಕೊಂಡೋಗಿರೋದು, 5:00 ಅವ್ರ ಮಿಸ್ಸಸ್ಗೆ ಹೇಳಿರೋದು. ನಾವು ಎಂಟ್ರಿ ಹಾಕೋಕೆ ಹೋಗಿದ್ದೀವಿ, ನಾಳೆ ಅವ್ನಿಗೆ ರಿಲೀಸಿಂಗ್ ಆರ್ಡ್ರ್ ಇದೆ, ಬೇಲಾಗಿತ್ತು. ಸೊ ಅವ್ನಿಗೆ ನಾವಲ್ಲಿ ಎಂಟ್ರಿ ಹಾಕೋಕೆ ಹೋದಾಗ ಅವ್ರ ಮಿಸ್ಸಸ್ ಫೋನ್ ಮಾಡಿದ್ರು, ಇಲ್ಲ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರಂತೆ ಪೊಲೀಸರು ಅಂತ. ಆಗ ಹೋದಾಗ ಅವನು ಏನು ನೋಡೋ ಸ್ಥಿತಿಲಿದ್ದ, ಕೋಮಾ ಸ್ಟೇಜಲ್ಲಿ ಹೋಗಿದ್ದ. ಸೊ ಇವರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದಾಗ ಅವ್ರು ಯಾರಿದ್ದಾರೆ ಅವ್ರ ಕಡೆಯವ್ರಿಗಾಗಲಿ ಒಂದು ಮೆಸೇಜ್ ಕೊಡ್ಬೋದಲ್ಲ ಸರ್, ಒಂದು ತಿಳಿಸ್ಬೋದಲ್ವ? ಎಲ್ಲ ಆದಮೇಲೆ ತಿಳಿಸಿದಾರಲ್ಲ ಅವರು, ಸತ್ತು ಬಾಡಿ ಕೊಡ್ತಾರಲ್ಲ ಅವರು, ಹಿಂಗೆ ಮಾಡ್ಬೋದಾ ಸರ್? ಇದು ನ್ಯಾಯನ? ಇದು ನ್ಯಾಯನ ಸರ್? 4 ಜನ ಮಕ್ಕಳಿದ್ದಾರೆ ಸರ್, ಎಲ್ಲ ಅವನೇ ಸರ್. ಇದು ಯಾರು ಮಾಡ್ತಾರೆ ಸರ್? ಯಾರು ಮಾಡಬೇಕು? ಇನ್ನು ಮುಂದಕ್ಕೆ ಏನು ಮಾಡಬೇಕು? ಇದಕ್ಕೆಲ್ಲ ಸರ್ಕಾರನೇ ಕಾರಣ. ಇಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ, ಈಗೆಲ್ಲ ಏನು ಪ್ರೊಸೀಜರ್ ನಡೀತದೆ, 4 ಗಂಟೆಗೆ ಜಡ್ಜ್ ಬರ್ತಾರಂತೆ. ಸೊ ಅವ್ರು ಬಂದ ಮೇಲೆ ಏನು ಮಾಡಬೇಕು ನೋಡ್ಕೊಂಡು ತೀರ್ಮಾನ ಮಾಡಿ. ಹೋಗಿದ್ದೀನಿ ಸರ್, ನಾನು ಆಗಾಗ ಹೋಗಿದ್ದೀನಿ ಸರ್, ವಾರದಲ್ಲಿ 2-3 ಸತಿ ಹೋಗಿ ಎಂಟ್ರಿ ಆಗ್ತಾಯಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಾತಾಡ್ತಾಯಿದ್ದೆ, ಶುಕ್ರವಾರ ಹೋಗಿದೆ, ನಮಾಜ್ ಮಾಡ್ಕೊಂಬಂದು ಮಾತಾಡ್ತಾ ಚೆನ್ನಾಗಿದೆ ಸರ್. ಏನೋ ಆಗಿದೆ ಸರ್, ಜೈಲಲ್ಲಿ ಏನೋ ಆಗಿದೆ. ಜ್ವರ ಬರ್ತಿತ್ತು ಹೋಗ್ತಿತ್ತು, ನನಗೆ ಕರ್ಕೊಂಡೋಗಿದ್ದಲ್ಲ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಹೇಳ್ದ. ಅವ್ರು ಕರ್ಕೊಂಡೋಗಿಲ್ಲ ಅಂತ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಎಸ್ಕಾಟ್ ಇರ್ತಿಲ್ಲ ಅಂತ. ನಿನ್ನೆ ಬೆಳಿಗ್ಗೆ ಇರ್ತಾರೆ, ನಿಮ್ಗೆ ಏನು ಬೇಕು ನಾವು ಹೆಲ್ಪ್ ಮಾಡ್ತಾಯಿದ್ದೆ ಅಂತ. ನಿನ್ನೆ ಬೆಳಿಗ್ಗೆ ಅವ್ನು ಸತ್ತ ಮೇಲೆ ಏನು ಹೆಲ್ಪ್ ಮಾಡೋದಿರು ಅಂತ ಅಲ್ಲಿ ಜೈಲರು ಸೂಪ್ರಿಡೆಂಟ್ ಅವ್ರು ಮಾತಾಡಿದ್ದಾರೆ. ನಂತರ ರೆಕಾರ್ಡ್ ಇದೆ, ನಾನು ಅದು ಕೊಡ್ತೀನಿ, ಅದನ್ನು ದಾಖಲೆನ ಬಿಡುಗಡೆ ಮಾಡಿ ಸರ್. ಎಲ್ಲ ಸಂಪೂರ್ಣ ಮಾಹಿತಿ ಇದೆ. ಅವ್ನು ಚೆನ್ನಾಗಿದೆ ಅನ್ನೋದಕ್ಕೆ ಅವರೇ ಕಾರಣ ಇದೆ. ಆ ಥರ ಏನಿಲ್ಲ, ನನಗೆ ಇಲ್ಲಿ ಆಯ್ತಾಯಿಲ್ಲ, ಬಟ್ ನನಗೆ ತುಂಬ ಜ್ವರ ಬರ್ತಾಯಿದೆ, ಒಯ್ತಾ ಇದೆ, ನನಗೆ ತೋರಿಸ್ತಾ ಇಲ್ಲ. ಇಲ್ಲಿ ಸರಿಯಾಗಿ ಏನು ಮೆಡಿಸಿನ್ ಇಲ್ಲ, ಒಂದೇ ಟ್ಯಾಬ್ಲೆಟ್ ಎಲ್ಲದಕ್ಕೂ ಕೊಡ್ತಾರೆ ಅಂತ ಹೇಳ್ತಾನೆ, ಎಲ್ಲದಕ್ಕೂ ಒಂದೇ ಟ್ಯಾಬ್ಲೆಟ್ ಅಂತಲ್ಲಿ ಸರ್. ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಹೆಂಡತಿ ಮಕ್ಕಳಿಗೆ ಯಾರೂ ಇಲ್ಲ, ಅವನೇ ಸೀನಿಯರ್ ಡಾಕ್ಟ್ರು ಒಬ್ಬರು ಇಲ್ಲ, ಎಲ್ಲ ಜೂನಿಯರ್ಗಳೇ. ನಾನು ಕೇಳಿದ್ರೆ ನಾನು MBBS ಮಾಡಿಲ್ಲ ಅಂತ ನನಗೆ ಹೇಳ್ತಾರೆ ಸರ್. ಎಂಡಿಂಗ್ ಮೂಮೆಂಟಲ್ಲಿ ಇವ್ರಿಗೆ 6 ಗಂಟೆಗೆ 3:15ಗೆ ಇವನು ಡೆಡ್ ಆಗಿಬಿಟ್ಟಿದ್ದಾರೆ ಸರ್. ನಮ್ಮ 6 ಗಂಟೆವರೆಗೂ ರಕ್ತ ತೊಗೊಳ್ತಾನೆ ಇದ್ದಾರೆ. 3:15 ಡಯಾಲಿಸಿಸ್ಗೆ 3 ಗಂಟೆಗೆ ಕರ್ಕೊಂಡೋದ್ರು ಡಯಾಲಿಸಿಸ್ ಮಾಡಬೇಕಂತ. ನಾವು ಮೇನ್ ಕಾರಣ ಮಂಡ್ಯದಿಂದ ಇಲ್ಲಿಗೆ ತೊಗೊಬಂದಿದ್ದು, ಇವನಿಗೆ ಡಯಾಲಿಸಿಸ್ ಮಾಡಬೇಕು, ಅಲ್ಲಿ ಫೆಸಿಲಿಟಿ ಇಲ್ಲ ಅಂತೇಳಿ.
ಇಲ್ಲಿ ಯಾಕೆ ಸರ್ ಡಯಾಲಿಸಿಸ್ ಮಾಡಲಿಲ್ಲ? ಡಯಾಲಿಸಿಸ್ಗೆ ಕರ್ಕೊಂಡೋಗಿ 3 ಗಂಟೆಗೆ 3 ಗಂಟೆ ಪಂಪ್ ಹೊಡೋದ್ರು. ಆಮೇಲೆ ಪಂಪ್ ತೊಗೊಂಡು ಇಳಿದ್ರು. ನಾನು ಕೇಳಿದೆ, ನೀವು ಇದು ಪಂಪ್ ತೊಗೊಂಡು ಇಳಿತಾ ಇದ್ದೀರಲ್ಲ, ನೀವು ವೆಂಟ್ರಿಲೇಟರ್ ಸಪೋರ್ಟ್ ಇಲ್ಲದೆ ಅವ್ನು ಬದುಕೋದು ಕಷ್ಟ ಅಲ್ಲ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಇದೆ ಅಲ್ವಾ ಇದು ಕೆಲಸ ಮಾಡುತ್ತೆ ಅಂತ. ಎಷ್ಟೊತ್ತು ಕೆಲಸ ಮಾಡುತ್ತೆ? 15 ಮಿನಿಟ್ ಕೆಲಸ ಮಾಡುತ್ತೆ ಅಂದರೆ 45 ಮಿನಿಟ್ಸ್ ಇವನಿಗೆ ವೆಂಟಿಲೇಟರ್ ತೆಗೆದಿದ್ದಾರೆ, ಆಗಲೇ ಸತ್ತೋಗಿದ್ದಾನೆ. ಸುಮ್ಮನಾದರೂ ಬ್ಲಡ್ ತೊಗೊಳ್ಳೋದು, ಅಲ್ಲಿ ಟೆಸ್ಟಿಂಗ್ ಇಲ್ಲಿ ಟೆಸ್ಟಿಂಗು, 36 ಟೆಸ್ಟಿಂಗ್ ಮಾಡಿಸ್ತಿದ್ದಾರೆ, ಬ್ಲಡ್ಡೇ ಎಲ್ಲ ಎಳೆದು ಬಿಟ್ಟಿದ್ದಾರೆ ಅವರು. ಇಲ್ಲೂ ವೇಸ್ಟು. ಇಲ್ಲೂ ಡಾಕ್ಟ್ರುಗಳು ನಾಲಾಯಕ್ಗಳು, ಇವ್ರು ಏನು ಓಪ್ಲೆಸ್ಗಳು. ಇವರು ನಂಬ್ಕೊಂಡು ಯಾರು ದಯವಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಬೇಡಿ. ಉಳಿಸ್ಕೋಬೋದು ಸರ್. ಡಯಾಲಿಸಿಸ್ ಮಾಡಿದರೆ ಉಳ್ಕೊಳ್ಳೋ ಚಾನ್ಸ್ ಇತ್ತು. ಇವ್ರು ಪ್ರಯತ್ನನೇ ಮಾಡಲಿಲ್ಲ. ನಮಗೆ ಒಂದು ಹೇಳೋದು, ಅಲ್ಲೇ ಒಂದು ಮಾಡೋದು, ನಮಗೆ ಒಂದು ಹೇಳೋದು, ಅಲ್ಲೇ ಒಂದು ಮಾಡೋದು. ಕ್ಯಾರ್ ಹಾಸ್ಪಿಟ್ಲ್ ಅಂತ ಗೌರ್ಮೆಂಟಿಂದ ಜನಕ್ಕೆ ಬಡವ್ರಿಗೆ ಒಳ್ಳೇದಾಯ್ತು ಅಂತ ತೊಗೊಬಂದು ಅಡ್ಮಿಟ್ ಮಾಡೋದು. ಜೈಲ್ ಕಡೆಯಿಂದ ಬಂದು ಅಡ್ಮಿಟ್ ಮಾಡಿರೋರಿಗೆ ಟ್ರೀಟ್ಮೆಂಟ್ ಮಾಡೋ ಲಾಯಕ್ಕಿಲ್ಲ ಅಂದಮೇಲೆ ಏನಕ್ಕೆ ಮಡಗಬೇಕು? ಕ್ಯಾರ್ ಹಾಸ್ಪಿಟ್ಲ್ ಇದು ಅವಶ್ಯಕತೆ ಇಲ್ವಲ್ಲ ಸರ್? ಇಂಥ ಹಾಸ್ಪಿಟ್ಲ್ ಮಡಿಕೊಂಡು ಏನಕ್ಕೆ ಜನಕ್ಕೆ ತೊಂದರೆ ಕೊಡೋಕ್ಕ? ನೋಡಿ, ಕಮ್ಮಿ ಅಂದರೆ 200-300 ಜನ ನಿಂತವ್ರೆ. ಎಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ಬಂದು ಒಂದು ಬಾಡಿಗೆ ಇಷ್ಟೊತ್ತು ಕಾಯ್ಕೊಂಡು ನಿಂತಿರಬೇಕು. ಇವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ರೆ ಈ ಥರ ಪರಿಸ್ಥಿತಿ ಬರ್ತಿತ್ತಾ? ಇದಕ್ಕೆ ಯಾರು ಇಲ್ಲಿ ಇನ್ಚಾರ್ಜ್ ತೊಗೊಂಡವನೇ ಅವ್ನಿಗೆ ಫಸ್ಟ್ ಕರೆದ್ಬಿಟ್ಟು ಮಾತಾಡ್ಬೇಕು. ನೀವೆಲ್ಲ ಮಾಧ್ಯಮ ಮುಖಾಂತರ ಕೂರಿಸಿ ಅವ್ನಿಗೆ ಪ್ರೆಸ್ ಮೀಟಿಂಗ್ ಮಾಡಬೇಕು. ಇಲ್ಲಾಂದರೆ ಭಾಳ ಅನಾಹುತ ಆಯ್ತು ಮುಂದಕ್ಕೆ. ಯಾಕಂದರೆ ಗೌರ್ಮೆಂಟ್ ಅಥಾರಿಟಿ ಇರೋ ಬಾಡಿಗೆ ಅವ್ರು ಕೊಡೋಕ್ಕೂ ಇಲ್ಲ. ಬೇರೆ ಕಡೆ ನಾವು ತೋರಿಸಮ್ಮ ಅಂದರೆ ಇಲ್ಲೇ ತೋರಿಸ್ಬೇಕು ಅಂತ ಹೇಳಿದ್ಮೇಲೆ ಇಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ನೋಡೋಕೆ ರೆಡಿ ಇದ್ವಲ್ಲ, ಅಲ್ಲಿ ಡಾಕ್ಟ್ರೇ ಇಲ್ಲ ಅಂದಮೇಲೆ ಏನಕ್ಕಿದ್ದು ಹಾಸ್ಪಿಟ್ಲು? ಇಷ್ಟು ಜವಾಬ್ದಾರಿ ಇಲ್ಲ ಅಂದಮೇಲೆ ಏನಕ್ಕೆ ಸರ್ ರೆಫರು ಮಾಡಲ್ಲ? ನೋಡೋಕ್ಕೆ ಕ್ಯಾರ್ ಹಾಸ್ಪಿಟ್ಲ್ ಅಂತ ಮಡಿಕೊಂಡವ್ರೆ. ಏನಕ್ಕೋಸ್ಕರ? ಒಂದು ಟ್ರೀಟ್ಮೆಂಟ್ ಇಲ್ಲ ಅಂದಮೇಲೆ, ಜೈಲಿಂದ ಬಂದಿರೋ ಕೈದಿಗಳಿಗೆ ಟ್ರೀಟ್ಮೆಂಟ್ ಇಲ್ಲ ಅಂದಮೇಲೆ ಬೇರೆ ಜನಕ್ಕೆ ಏನು ಮಾಡ್ತಾರೆ ಸರ್ ಇವರು? ಇದಕ್ಕೆ ಉತ್ತರ ಸರ್ಕಾರ ಕೊಡಬೇಕು. ಇಲ್ಲಿ ಯಾರು ಇನ್ಚಾರ್ಜ್ ತೊಗೊಂಡವನೇ ಆ ಟೈಮಲ್ಲಿ ಯಾರು ಡಾಕ್ಟ್ರ್ ಇದ್ರು ಅವ್ರಿಗೆ ದಯವಿಟ್ಟು ಕರೆಸ್ಬೇಕು. ಇಲ್ಲಾಂದರೆ ಪ್ರತಿಭಟನೆ ಕಾರಣ ಆಯ್ತದೆ ಇದೆಲ್ಲ. ಇದಕ್ಕೆ ಕಾರಣ, ಸಾವಿಗೆ ಕಾರಣ ನಮ್ಮ ಅಣ್ಣನಿಗೆ ಕಾರಣ, ಜೈಲರುಗಳಿಗೆ ಕಾರಣ ಇದು ಎಲ್ಲ ಇದು ಮಾಡಿಬಿಟ್ಟು ಇವ್ರು ತಂದುಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಈ ಥರ ಮಾಡಿರೋದು ಸರಿಯಲ್ಲ. ಇದಕ್ಕೆ ಜೈಲರುಗಳ ಕಾರಣ ಮತ್ತು ಸರ್ಕಾರನೂ ಕಾರಣ, ಸರಿಯಾಗಿ ಇಲ್ಲ ಇದೆಲ್ಲ. ನೀವು ಜನಗಳು ಯಾರು ಕೇಳಲಿಲ್ಲ ಅಂದರೆ ಇನ್ನು ಮುಂದಕ್ಕೆ ಇನ್ನೂ ಅನಾಹುತ ಆಗೋದು ಚಾನ್ಸಸ್ ಇದೆ. ಸುಮಾರು ಜನ ಸಾಯಿಸಿಬಿಡ್ತಾರೆ ಸರ್ ಇವರು. ಒಂದು ಜೀವಕ್ಕೆ ಬೆಲೆ ಇಲ್ವ ಸರ್? ಈಗ ಆ ಮಕ್ಕಳಿಗೆ ಗತಿ ಯಾರು ಸರ್ ನೋಡ್ಕೋತಾರೆ? ತಪ್ಪು ಕೊಡೋಕ್ಕೆ ಈ ಜೈಲರುಗಳೇ ತಪ್ಪು ಮಾಡಿಬಿಟ್ರೆ ಮತ್ತು ಯಾರು ಸರ್ ಇದು ಮಾಡೋದು? ಇದಕ್ಕೆ ಯಾರು ಕೇಳೋರು ಇಲ್ವಾ? ಯಾರು ಇಲ್ವಾ? ಬಡವ್ರಿಗೆ ಇಷ್ಟೇನ ನ್ಯಾಯ? ಕೊಂದೇ ಬಿಡೋದಾ? ಅವ್ರ ಅಣ್ಣಂದಿರಿದ್ದಾರೆ, ತಮ್ಮಂದಿರಿದ್ದಾರೆ, ಏನಾದರೂ ಇನ್ಫಾರ್ಮ್ ಮಾಡಬೇಕು. ತಗೊಂಡೋಗ್ಬಿಟ್ಟು ಕೊಂದುಬಿಟ್ಟು ತಂದುಬಿಟ್ಟು ಹಾಸ್ಪಿಟ್ಲ್ ಹಾಕ್ಬಿಟ್ರೆ ಈಗ ನಮಗೆ ಹೆಣ ತಗೊಂಡೋಗಕ್ಕೆ ಇವ್ರು ಹೇಳಬೇಕಾ? ನಿನ್ನೆ ರಾತ್ರಿಯಿಂದ ಇಲ್ಲಿ ನಾವು ಸಾಯ್ತಾ ಇರೋದು ಸರ್. ನಿನ್ನೆ ರಾತ್ರಿಯಿಂದ ಇಲ್ಲಿ ಸಾಯ್ತಾ ಇದ್ದೀವಿ.